ನಿಲ್ಸ್ರಮ್ಮ. ಎಷ್ಟಂತ ಮಾತಾಡ್ತೀರಾ? ಪಂಚಾಯತಿ ಕಟ್ಟೆ ಅಂತ ಗೊತ್ತಿಲ್ಲರಮ್ಮ ನಿಮಗೆ? ಮನೆಗೂ ಮಾತಾಡಿದ್ದೆ, ಹೊರಗೆ ಬಂದಾಗೂ ಮಾತಾಡಿದ್ದೆ. ಸಾಕು, ಸುಮ್ನಾಗ್ರಿ. ಹಿರಿಯರು ಸುಮ್ಮನೆ ಹೇಳಿಲ್ಲ ಗಾದೆ ಮಾತ್ನ. ಅದೇನೋ ಅಂತಾರಲ್ಲ, ಮಾತ್ ಮನೆ ಕೆಡಿಸ್ತು, ಇನ್ನೇನ ಒಲಿ ಕೆಡಿಸ್ತು ಅನ್ನಂಗ ಆತ್ ನೋಡ್ರಿ. ಈಗ ಏನ್ರಮ್ಮ ನೀವು ಯಾವ ಜಾಗದಾಗದವಿ, ಏನು ಯಾವ ವಿಚಾರಕ್ಕೆ ಬಂದದವಿ? ಅದ್ರ ಬಗ್ಗೆ ಯೋಚನೆ ಇಲ್ದಂಗೆ ಸುಮ್ಮನೆ ಮಾತಾಡ್ಕಿಂತ ನಿಂತು ಬಿಡ್ತೀರಂಗೆ. ಎಲ್ಲರೂ ಬಂದಿರನಮ್ಮ. ರೇಣಕಮ್ಮ, ನೀವು ನಿಮ್ಮ ಗಂಡ ಅದಿರ. ಶಾರದಕ್ಕ, ಗೌಡ್ರು ಈ ಕಡೆ ಕಿಂದಕದಾರಲ್ಲ. ಏನು ವಿಚಾರ ಅಂತ ಮುಂದುವರ್ಸ್ರಿ. ಏನು ಮಾತಾಡ್ಬೇಕು, ಏನು ನ್ಯಾಯ ಬೇಕು ನಿಮಗೆ? ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಯಾಕೆ? ಎಲ್ಲದನ್ನು ಮಾತಾಡ್ಬೇಕು ನೋಡ್ರಮ್ಮ, ಮುಚ್ಚು ಮರ ಇಲ್ದಂಗೆ. ಇದು ದೇವ್ರ ಸಾನ್ನಿಧ್ಯ ಅಂತಾನೆ ತಿಳ್ಕೊಬೇಕು ನೀವು. ಸುಳ್ಳು ತಾಟು ಅಂತವನ್ನೆಲ್ಲ ಹೇಳಂಗಿಲ್ಲ. ಯಾಕೆಂದ್ರೆ ಇದು ನ್ಯಾಯಾವಸ್ಥಾ ಜಾಗ. ಇದು ನ್ಯಾಯ ಕೊಡಿಬೇಕು ಅಂತಾನೆ ಈ ಜಾಗನ ನಾವು ಊರಿನ ಮುಖಂಡರೆಲ್ಲರೂ ಸೇರ್ಕೊಂಡು ಮಾಡಿರೋದು. ಈ ಜಾಗದಾಗ ಯಾರ್ಯಾರ ಸುಳ್ಳು ಕಪಟ ಹೇಳಿದ್ದು ಕರೆ ಆತು, ಮತ್ತೆ ಅವ್ರನ್ನ ಮಾತ್ರ ಊರಿಂದ ಗಡಿಪಾರೆ. ಮತ್ತೆ ಹಿಂದು ಮುಂದೆ ಏನು ನೋಡೋದಿಲ್ಲ ನಾವು. ಸತ್ಯಕ್ಕೆ ಶರಣ ಆಗ್ಲೇಬೇಕು. ರೇಣಮ್ಮ, ನೀನೇ ಶುರು ಮಾಡ್ಬಿಡು. ಗೌಡ್ರೆ, ನೀವೇ ನ್ಯಾಯ ಕೊಡಿಸ್ಬೇಕು ನನಗೆ. ನನ್ನ ಮಗಳು ನನ್ನ ಮನೆಗೆ ವಾಪಸ್ ಬರಬೇಕು. ನೋಡ್ರಿ, ಈಕೆ ಶಾರದಾವನ್ ಮಗ ನನ್ನ ಮಗಳನ್ನ ಕರ್ಕೊಂಡೋಗಿ ಲಗ್ನ ಆಗಿ ಬಂದದನ್ರಿ. ನಮ್ಗೆ ಹೆತ್ಕಳ್ಳು ನಮ್ಗೆ ಹೆಂಗೆ ಆಗಕ್ಕಿಲ್ಲ ಹೇಳ್ರಿ. ಇರಕ್ಕೋಬೇಕಿ ಮಗಳು ಚಂದಾಗೆ ಹೊರ ಉಪಚಾರ ಮಾಡಿ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಕೊಡ್ಬೇಕು ಅಂತ ನಾವಿದ್ರೆ, ಈ ಹುಡುಗ ಇಂಥ ಕೆಲಸ ಮಾಡ್ಕೊಂಡು ಕರ್ಕೊಂಬಂದದನ್ರಿ ನನ್ನ ಮಗಳಿಗೆ ತಲೆ ತಿಕ್ಕಿ. ಏನು ಮಾಟ ಮಂತ್ರ ಮಾಡಿದಾರ ಏನೋ ಗೊತ್ತಿಲ್ಲ. ನನ್ನ ಮಗಳು ಸುಮ್ಮನೆ ಹೋಗಿ ತಾಳಿ ಕಟ್ಟಿಸ್ಕೊಂಬಂದ್ಬಿಟ್ಟತ್ರಿ. ಆಕಿಗೆ ಏನು ಗೊತ್ತಿಲ್ರಿ. ಸುಮ್ನೆ ಇರ್ಬೇಕಪ್ಪ. ಒಬ್ರು ಮಾತಾಡಕರ ಇನ್ನೊಬ್ರು ಮಾತಾಡಬಾರ್ದು. ತಪ್ಪತ್ರಿ ಯಜಮಾನ್ರೆ. ನೋಡ್ರಿ, ಹಿಂಗೆ ಮನೆಗೆ ಹೋದಾಗ ಹೆಂಗ್ ಬೇಕಾ ಹಂಗೆ ಮಾತಾಡಿ ಕಳಿಸ್ಬಿಟ್ರು ನನ್ನ ಮಗಳನ್ನ ಕಳ್ಸೋದಿಲ್ಲ ಹಂಗೆ ಹಿಂಗೆ ಅಂತಂದು ಮಾತಾಡಿದ್ರು. ನೀವೇ ನ್ಯಾಯ ಕೊಡಿಸ್ಬೇಕು ನನಗೀಗ. ಶಾರದಕ್ಕ, ಗೌಡ್ರೆ, ಇದಕ್ಕೇನ್ ಹೇಳ್ತೀರಿ ನೀವು? ನೀವೇ ಎಲ್ಲ ಮಾಡಿದ್ದೀರಾ ಅಂತಂದು ಅವ್ರದ್ದು ಆರೋಪ. ನೀವೇನ್ ಹೇಳ್ತೀರಿ ಹೇಳ್ರಿ. ಇಲ್ರಿ ಗೌಡ್ರೆ, ಈಕಿ ಸುಳ್ಳು ಹೇಳಕತ್ತಾಳ್ರಿ. ಬಾಯಿ ಐತಿ ಅಂತಂದು ಬಾಯಿ ಬಂದಂಗ ಮಾತಾಡಕತ್ತಾಳ್ರಿ ಸುಮ್ನೆಯ. ಅಲ್ರಿ ನಮ್ಗೆ ಯಾಕ್ರಿ ಬೇಕು ಈಕಿ ಮಗಳನ್ನ ಮದುವೆ ಮಾಡ್ಕೊಂಬರ ಅಂತ ದರ್ದು? ಅಲ್ರಿ ನನ್ನ ಮಗನು ಚೆನ್ನಾಗಿ ಓದ್ಕೊಂಡಾನೆ, ಪಾರಿನಾಗದಾನೆ. ಹೆಣ್ಣು ಕ್ಯೂ ನಿಲ್ತಾರಂಗೆ ಮದುವೆ ಆಗೋದಕ್ಕೆ. ನಾವ್ ಯಾಕ್ರಿ ಈಕಿ ಮಗಳನ್ನ ತಲೆ ತಿಕ್ಕಿ ಮದುವೆ ಮಾಡ್ಕೊಂಬರ್ಬೇಕು? ಏನಿಲ್ದೆ ಎಂತಿಲ್ದೆ ನಮ್ಗೆ ಯಾಕೆ ಬುದ್ಧಿಲ್ರೇನ್ರಿ ತಲೆಯಾಗೆ? ನೋಡ್ರಿ, ಹಿಂಗೆ ಸುಮ್ನೆ ಸುಳ್ಳು ಸುಳ್ಳು ಆರೋಪ ಮಾಡಿ ನಮ್ಮನ್ನ ಇದು ಮಾಡ್ಬೇಕು ಅಂತಂದು. ಅಯ್ಯೋ ಅಯ್ಯೋ ಪ್ರೇಮಿ, ಏನ್ಲಿ ಇದು? ನಾವ್ ಏನೋ ಬೇರೆ ಜಗಳ ಮಾಡ್ಕೊಂಡಾರೇನೋ ಅಂತ ಅನ್ಕೊಂಡ್ರೆ ಇವ್ರು ನೋಡಿದ್ರೆ ಲಗ್ನಾಗ ಬಂದವಿ ಅಂತ ಮಾತಾಡ್ತಾವಲ್ಲೇ. ಏನವ ಇದು? ಹೂನೇ ನೋಡಿ, ನಮಗೆ ಗೊತ್ತಿಲ್ಲಲ್ಲೇ. ಊರ್ನಾಗೆ ಅದಾವ ನಾವು ಚೂರು ಸುದ್ದಿ ಹಬ್ಬಿಲ್ಲಲ್ಲೇ ಎಲ್ಲೆಲ್ಲುವ. ಏನ್ರೇ ಬಿಡಾಡಾರ, ಇಲ್ಲೂ ನಿಮ್ದು ಮಾತು ನಿಲ್ಲವಲ್ದಲ್ಲ. ಗುಸುಗುಸು ಗುಸುಗುಸು ಅಂತ ಮಾತಾಡ್ತೀರಾ? ಕೇಳಂಗಾರ ಮಾತಾಡ್ರಿ. ಮೊದ್ಲೇ ಅವ್ರು ಮಾತಾಡೋದು ಕೇಳವಲ್ದು, ಇಲ್ಲಿ ಪಕ್ಕದಾಗ ನೀ ಗುಸುಗುಸ ಅಂದ್ರೆ ನನಗೇನ್ ಕೇಳ್ಬೇಕು? ಅಯ್ಯ ಮುದುಡಿ, ನೀ ಕೇಳಿಸ್ಕೊಂಡೇನೇನು ಪ್ರಪಂಚ ಉದ್ಧಾರ ಮಾಡ್ಬೇಕು ಅಂತಂದದ ಏನ್ ನೀನು? ನೋಡಲ್ ಸುಮ್ನೆ ಏನ್ ನಡೀತೈತೆ ಅನ್ನೋದನ್ನ. ಮತ್ ನಮ್ಮ ಮಾತು ಕೇಳಿಸ್ಕೊಳಕ್ ಬಂದದಾಳ ಇಲ್ಲಿ. ಹ್ಞೂನ್ರಿ ಗೌಡ್ರೆ, ನಮ್ಮ ಅಕ್ಕಿ ಹೇಳ್ದಂಗೆ ಈ ರೇಣಕ್ಕರು ಸುಮ್ನೆ ಆರೋಪ ಮಾಡಬಾರ್ದ್ರಿ ನಮ್ಮ ಮೇಲೆ. ನಾವು ಯಾರ ತಂಟಿಗೂ ಹೋಗಾರಲ್ಲ ಬರೋರಲ್ಲ. ನೀವು ಹುಡುಗಿನೇ ಕೇಳ್ಬಿಡ್ರಿ. ನೀವು ಅವ್ರ ಅಭಿಪ್ರಾಯನೇ ತಿಳ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತಲ್ಲ. ಇದ್ರಾಗೆ ನಮ್ಮ ಪಾತ್ರ ಏನು ಇಲ್ಲ ನೋಡ್ರಿ. ನಮ್ಗೆ ಗೊತ್ತಿಲ್ಲ. ನಮ್ಮಂಗ ಮಾಡಿರೋ ತಪ್ಪಿಗೆ ನಮಗೂ ಒಂಥರ ಬೇಜಾರು. ತಂದೆ ತಾಯಿಗೆ ಹೇಳಿಲ್ದಂಗೆ ಹೋಗಿ ಹಿಂಗೆ ಮಾಡ್ಕೊಂಬಂದಾರಲ್ಲ ಅಂತಂದು ನಮಗೆ ಸಿಟ್ಟೈತಿ. ಆದ್ರೂ ಮತ್ತೆ ಏನ್ ಮಾಡ್ತೀರಾ? ನಿಮ್ದು ಪಂಚಾಯತಿಗೆ ನಿಮಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಬಂದದವ್ರಿ. ನೀವೇ ನ್ಯಾಯ ಪರವಾಗಿ ಏನು ಎತ್ತ ಅಂತ ವಿಚಾರಿಸಿ ನ್ಯಾಯ ಒದಗಿಸ್ಕೊಡ್ರಿ. ಯಾಕ್ಲ ಗೌಡ, ಏನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತೀಯಾ? ಯಾಕೆ ಈ ಹಿಂದೆ ನಮ್ಮ ಮೇಲಿಂದ ಸಿಟ್ಟಿಗೋಸ್ಕರ ನನ್ನ ಮಗಳನ್ನ ಹೊಡ್ಸ್ಕೊಂಡೋಗಿ ಮದುವೆ ಆಗುವಂತ ಮಗನಿಗೆ ಹೇಳ್ಕೊಟ್ಟು ಈಗ ಹಿಂಗೆ ಮಾನ ಮರ್ಯಾದೆ ತೆಗೆದು ಕುಂತಿದೀಯ ನಮ್ದು? ಮತ್ತೇನು ಗೊತ್ತಿಲ್ಲ ಅಂತಂದ ನಾಟಕ ಮಾಡ್ತೀಯಲ್ಲಪ್ಪ. ರೀ ಗೌಡ್ರೆ, ಹಿಂದಕ್ಕೆ ಸರ್ಕಲ್ರಿ. ಏನಿದ್ರು ಮಾತ್ನಾಗಿರ್ಬೇಕು. ಕೈ ಮಾಡೋದು ಕಾಲ್ ಮಾಡೋದು ಇವೆಲ್ಲ ಪಂಚಾಯತಿ ಕಟ್ಟೆ ನಡೆಯೋದಿಲ್ಲ. ಸರ್ಕಲ್ರಿ ಹಿಂದಕ್ಕೆ. ಮ್ಯಾಲೇನೆ ಹೋಗಿರಲ್ಲ ನೋಡ್ರಿ. ಮತ್ತೆ ಮಾತಾಡದವನು ನಂದು ಏನು ಪಾತ್ರ ಇಲ್ಲ, ನಾನು ಏನು ಇದಕ್ಕೆ ಇದನ್ನೇ ಆಗಿಲ್ಲ ಅಂತಂದು ಹೇಳ್ತಾನ. ಮತ್ತೆ ಇವ್ರು ಹೇಳ್ದಾನೆ ಮಗ ಮಾಡ್ತಾನ ಹಂಗೆ. ಸುಳ್ಳು ಹೇಳಕ್ಕೆ ಒನ್ ಅದರ ನೋಡು ಹಂಗೆ. ಇಡೀ ಫ್ಯಾಮಿಲಿನೇ ಹಂಗೈತ್ ನೋಡು. ಸುಳ್ಳು ಹೇಳೋದರ್ದು ನಮಗೇನಿಲ್ಲ ಕಣೆ. ನಿನ್ನ ಅನ್ಕೊಂಡಿದ್ಯಾ ನಮ್ಮನ್ನ? ಕಣ್ಕಂಡರ ಹತ್ರ
ಹತ್ರಕ್ಕೆ ಕಣ್ಕಂಡರ ಮನೆ ವಿಚಾರ ಮಾತಾಡ್ಕೊಂತ ಎಲ್ಲಾರ ಹತ್ರಕ್ಕೂ ಸುಳ್ಳು ತಾಟು ತಗಡೆ ಮಾತಾಡ್ಕೊಂತ ಚಾಡಿ ಚುಚ್ಕೊಂತ ಇನ್ನೊಬ್ರ ಮನೆ ವಿಚಾರ ತಗೊಂಡೋಗಿ ಇನ್ನೊಬ್ರ ಮನೆಗೆ ಹೇಳ್ಕೊಂತ ಊರ್ ತುಂಬಾ ಅಡ್ಡಾಡಕ್ಕೆ ನನ್ನೇ ನೀನ್ ಅನ್ಕೊಂಡಿದೀಯಾ ನಮಗೂ ಮಾನ ಮರ್ಯಾದಿ ದೊಡ್ಡ ಮನೆತನ ನಮ್ದು ನಮಗೂ ಗೊತ್ತೈತ್ ಕಣೆ ಹೆಂಗಿರ್ಬೇಕು ಏನನ್ನೋದು ನಿನ್ನಿಂದ ಏನ್ ಕಲಿಬೇಕಾಗಿಲ್ಲ ನಮಗೆ ಸೂಪರ್ ಶಾರದಕ್ಕ ಹಂಗೆ ಪಂಚ್ ಹಂಗೆ ಹೆಂಗ್ ಬಿಟ್ಟೆ ಅಂದ್ರೆ ಮಕ್ಕಕ್ಕೆ ಹೊಡೆದಂಗಿತ್ತು ನೋಡಂಗೆ ಸುಮ್ನಿರ್ಲಿ ಗಿರ್ಜಿ, ನಿನಗೆ ಯಾಕೆ ಬೇಕು ಸುಮ್ನೆ ನಿತ್ಕೊಳ್ಳೆ. ಅಯ್ಯ ಸುಮ್ನಿರಿ, ಇರೋದು ಹೇಳಿದ್ದು ಇಲ್ದಿರೋದು ನೀನ್ ಹೇಳಿಲ್ಲ. ನೀವ್ ಒಳ್ಳೆ ನೋಡ್ರಿ ಹಿರಿಯರೇ ಹೆಂಗ್ ಮಾತಾಡ್ತಾಳಿಕ್ಕಿ, ಪಂಚಾಯತಿ ಕಟ್ಟೆನ ಮರ್ಯಾದಿಲ್ಲ ಏನಿಲ್ಲ. ನೋಡ್ರಿ ನನ್ನ ತೇಜೋವಧೆ ಮಾಡ್ಬೇಕು ಅಂತಂದು ಏಟ್ ಕಾತ್ ಕುಂತದ್ಲ ಏನೈಕಿ. ನೋಡ್ರಿ ಹೆಂಗ್ ಮಾತಾಡ್ತಾಳ ನೋಡ್ರಿ. ಏನಂತ ಮಾತಾಡ್ತೀರಮ್ಮ ಇಲ್ಲಿ ನೀವು? ನಿಮ್ದು ವೈಯಕ್ತಿಕ ಕಾರಣಗಳನ್ನೆಲ್ಲ ನೀವು ಅಲ್ಲಿ ಇಟ್ಕೊಳ್ರಮ್ಮ ಮನೆಯಾಗೆ. ಈಗ ಇಲ್ಲಿ ಬಂದಿರೋ ಉದ್ದೇಶ ಏನೋ ಅದನ್ನಷ್ಟೇ ಮಾತಾಡ್ಬೇಕು, ಅದನ್ನ ಬಿಟ್ಟು ಬೇರೆ ಬೇರೆ ಎಲ್ಲ ಮಾತಾಡಂಗಿಲ್ಲ ನೋಡ್ರಿ. ಇಬ್ರಿಗೂ ಹೇಳಕತ್ತ ನಾನು. ರಮೇಶ, ಈ ಏನಪ್ಪ ಈಗ ಮತ್ತೆ ಹಿಂಗ ಆರೋಪ ಮಾಡಕತ್ತಾರೆ, ಮತ್ತೆ ಹುಡುಗಿನ ಕಳಿಸ್ಕೊಡ್ತೀಯನಪ್ಪ ನೀನು? ಅವ್ರಿಗೆ ಅವ್ರ ಮಗಳು ಬೇಕಂತೆ, ಮತ್ತೆ ಅವ್ರೇನ್ ಶಾಸ್ತ್ರೋತ್ತರವಾಗಿ ಮದುವೆ ಮಾಡ್ಕೊಟ್ಟಿಲ್ಲ, ನನ್ನ ಮಗಳನ್ನ ಹಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡ್ತಿದಾರಪ್ಪ. ಮತ್ತೆ ಏನ್ ಹೇಳ್ತೀಯಪ್ಪ ಇದಕ್ಕೆ? ಹಿರಿಯರೇ, ನಾನು ಏನು ಹೇಳಕ್ಕೊಲ್ರಿ, ನೀವು ಅಕ್ಕಿನೇ ಕೇಳ್ರಿ. ನಂದೇನಾರು ತಪ್ಪಿತ್ತು ಅಂದ್ರೆ ನಾನು ಮಂಡಿ ಊರಿ ಬೇಕಿದ್ರೆ ಕ್ಷಮೆ ಕೇಳ್ತಾನ್ರಿ. ನಂದೇನೋ ತಪ್ಪಿಲ್ರಿ, ಇಬ್ರು ಪರಸ್ಪರ ಇಷ್ಟಪಟ್ಟು ಹೋಗಿ ಮದುವೆಯಾಗಿ ಬಂದಿರೋದು. ನೀವು ಅಕ್ಕಿನೂ ಕೇಳ್ರಿ. ಅಕ್ಕಿನೇನ ಕೇಳ್ಬೇಕು, ಎದ್ರಸಿ ಗದ್ರಸಿ ಕರ್ಕೊಂಬಂದ್ ಇಲ್ಲಿ ನಿಲ್ಸಿದ್ರೆ ನಿನ್ನಂತಾನೆ ಉತ್ತರ ಕೊಡ್ತಾಳ ಅಕ್ಕಿನವ. ರೇಣವ, ನೀನ್ ಸುಮ್ನೆ ಇರ್ಬೇಕು ನೋಡ್. ನೀನು ಮಧ್ಯದಾಗ ಹಂಗೆಲ್ಲ ಮಾತಾಡಂಗಿಲ್ಲ. ನೀನ್ ಸರ್ತಿ ಬಂದಾಗ ನೀನ್ ಮಾತಾಡು, ಅಲ್ಲಿವರೆಗೂ ಸುಮ್ ಕೇಳಿಸ್ಕ್ಯಾ. ಜಾನಕಿ, ನೀನ್ ಹೇಳಮ್ಮ. ಹಿರಿಯರೇ, ಮೊದಲಿಗೆ ನಾನೆಲ್ಲರಿಗೂ ನಮಸ್ಕಾರ ಮಾಡ್ತೇನ್ರಿ. ಈ ಪಂಚಾಯತಿ ಕಟ್ಟಿಗೆ ನನ್ನ ನಮಸ್ಕಾರ ತಿಳಿಸ್ತೇನ್ರಿ. ಇದಕ್ಕೆ ಬದ್ಧಳಾಗಿ ನಾನು ಇವತ್ತು ಹೇಳಕತ್ತೀನ್ರಿ. ನಾನೇ ಇಷ್ಟಪಟ್ಟು ಸ್ವತಃ ನಾನು ರಮೇಶ್ ಅವ್ರನ್ನ ಮದುವೆಯಾಗಿ ಬಂದಿರೋದು. ಇದ್ರಾಗೆ ಯಾರ್ದು ಯಾವುದೇ ರೀತಿಯ ಕುಮ್ಮಕ್ಕಿಲ್ಲ, ಯಾರು ಏನು ಮಾಡಿಲ್ಲ, ಯಾರು ನನ್ನ ಮನವೊಲಿಸಿಲ್ಲ, ನನಗೆ ಯಾರು ಮಾಟ ಮಂತ್ರನೂ ಮಾಡಿಲ್ಲ. ಸ್ವತಃ ನಾನೇ ಇಷ್ಟಪಟ್ಟು ಇವ್ರನ್ನ ಮದುವೆಯಾಗಿ ಬಂದನ್ರಿ. ನಮಗೆ ಇಬ್ಬರಿಗೂ ಜೀವನ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕ್ರಿ. ನೋಡಮ್ಮ, ನಿಮ್ಮ ಮಗಳು ಹೇಳಕತ್ತಿರೋದು ಏನಂದ್ರೆ ಆಕಿನ ಇಷ್ಟಪಟ್ಟ ಆಗಿರೋದು ಅಂತ ಹೇಳ್ತಾ ಇದ್ದಾಳೆ. ಇದ್ರಿಗೆ ಯಾರ್ದು ಒತ್ತಾಯನೂ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಮತ್ತೀಗ ನೀವೇನ್ ಹೇಳ್ತೀರಮ್ಮ? ಇಲ್ರಿ, ಅಕ್ಕಿ ಸುಳ್ಳು ಹೇಳಕತ್ತಳ್ರಿ. ಅಕ್ಕಿ ಕೂಟಾಗಿ ಎಲ್ಲಾರು ಒತ್ತಾಯ ಮಾಡಿ ಹೇಳ್ಸ್ತದರ್ರಿ. ಹಿಂಗೆ ಮನೆಯಿಂದನೇ ಹೇಳ್ಕಂಗ್ ಕರ್ಕೊಂಬಂದ್ರ ಕಾಣ್ತಾರೆ. ಸುಳ್ಳು ಹೇಳಕತ್ತಳ್ರಿ ಅಕ್ಕಿಗೆ ಏನು ಗೊತ್ತಿಲ್ರಿ. ನೋಡಮ್ಮ, ಈಗ ಹುಡುಗಿಗೂ ವಯಸ್ಸಾಗೈತಿ, ಹುಡುಗಗೂ ವಯಸ್ಸಾಗೈತಿ. ಈಗ ನಮ್ದು ಹಳ್ಳಿ ಸಂಪ್ರದಾಯ ಹೆಂಗೆ ಅಂದ್ರೆ ನಾವು ಪಂಚಾಯತಿ ಮುಖಾಂತರನೇ ನಾವು ಪಂಚಾಯತಿ ಕಟ್ಟೆನಲ್ಲಿ ಏನ್ ಹಾಕತ್ತ ಅದನ್ನ ನಾವು ಮಾತಾಡಿ ಇಲ್ಲಿ ಏನ್ ನ್ಯಾಯ ಹೇಳ್ಬೇಕು ಅದನ್ನ ಹೇಳ್ತೇವೆ. ಆದ್ರೆ ಕಾನೂನು ಪ್ರಕಾರನೂ ಅವ್ರಿಗೆ ಏಜ್ ಆಗೈತಮ್ಮ. ಆಕಿಗೂ ಮದುವೆ ಆಗೋ ವಯಸ್ಸಾಗೈತಿ, ಅವನಿಗೂ ಮದುವೆ ಆಗೋ ವಯಸ್ಸಾಗೈತಿ. ಈಗ ಇಬ್ರು ಮದುವೆ ಆಗಿದ್ದಾರೆ ಪರಸ್ಪರ ಇಷ್ಟಪಟ್ಟು. ಈಗ ನೀವು ಇಲ್ಲಿ ಹತ್ತು ಕರೆದು ಏನ್ ಮಾಡಿದ್ರು ಏನು ಉಪಯೋಗ ಇಲ್ಲ. ಹುಡುಗಿನೇ ಹಂಗ ಹೇಳುವಾಗ ಈಗ ನಮ್ದೇನು ಇಲ್ಲ. ಈಗ ಅವ್ರದ್ದು ಅಭಿಪ್ರಾಯ ತಕ್ಕಂಗೆ ಅವ್ರನ್ನ ಜೀವನ ಮಾಡಕ್ಕೆ ಬಿಡೋದು ಸೂಕ್ತ ಅಂತ ಅನಿಸ್ತತ್ ನಮಗೇನ. ಇದಕ್ಕೆ ನೀವೇನ್ ಹೇಳ್ತೀರಿ ಐನರೇ? ಶಿವಣ್ಣ, ನೀವೇನ್ ಹೇಳ್ತೀರಾ ಹೇಳ್ರಪ್ಪ. ಅಯ್ಯೋ, ಅದ್ರಾಗ ಏನೈತ್ರಿ ಗೌಡ್ರೆ? ಈಗ ಮತ್ತೆ ಹುಡುಗಿನೇ ನನಗೆ ಇಷ್ಟಪಟ್ಟಾಗೇನೆ ಇಂದಾಗ ಮತ್ತೆ ಯಾರು ಏನು ಮಾಡಕ್ಕಾಗಲ್ಲಪ್ಪ. ಈಗ ನಮ್ದು ಪಂಚಾಯತಿದು ಉತ್ತರನೂ ಅದೇಯ. ಹುಡುಗ ಹುಡುಗಿ ಇಬ್ರು ಜೀವನ ಮಾಡಕ್ ಬಿಡೋದು ಅಷ್ಟೇಯ, ಇನ್ನೇನು ಇಲ್ಲ. ಅವರು ಈಗ ಹೊಸ ಮದುವೆ ಆಗಿದ್ದಾರೆ, ಮತ್ತೆ ಒಳ್ಳೆ ಸಂಸಾರ ಮಾಡ್ಕೊಂಡು 100 ಕಾಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೋದಷ್ಟೇ ಇರೋದು ನೋಡೋಣ. ಮತ್ತೀಗ ಏನಿಲ್ಲ. ಹ್ಞೂನ್ರಿ ಗೌಡ್ರೆ, ಮತ್ತೀಗ ಅವ್ರು ಹೇಳ್ತಾ ಇರೋದು ಕರೆನೆಯ. ಮತ್ತೀಗ ನಮ್ದು ತೀರ್ಮಾನ ಅದೇಯ. ಪಂಚಾಯತಿ ತೀರ್ಮಾನನೂ ಹೇಳ್ಬಿಡ್ರಿತ್ಲಾಗ. ಏ ಪ್ರೇಮಿ, ಏನ್ ಮಾತಾಡಕತ್ತೀರಿ? ಈಕಿ ರೇಣಿ ಯಾಕೆ ಹೇಳಕತ್ತಾಳೆ ಅಂತ ಗೊತ್ತಾಗವಲ್ದಲ್ಲೇ. ಎದಕ್ಕೆ ಹೇಳಕತ್ತಾಳಕಿ? ಅಯ್ಯ ಈ ಕೆಪ್ ಮುದುಡಂದು ಏನ್ ಕೇಳಿಲ್ಲದ್ರೊಟ್ಟಿಗೆ ಹಂಗೆ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾವ ತಂಗೆಯ ದೊಡ್ಡ ಯಜಮಾನಿ ಹಂಗೆ. ಇಲ್ಲಿ ಕೇಳ್ರಮ್ಮ ಸದ್ದು, ಯಾಕೆ ಮಾತಾಡ್ತೀರಿ ನೀವು? ಗುಸು ಗುಸು ಪಿಸು ಪಿಸು ಒಂಚೂರು ಇದು ಸಿಕ್ತು ಅಂದ್ರೆ ಹಂಗೆ ಮಾತಾಡಕ್ ಶುರು ಮಾಡ್ಕೊಂಡ್ಬಿಡ್ತೀರಿ ನೋಡ್ರಿ. ಹಂಗೆ ಕೇಳಿಸ್ಕೇಳ್ರಿ ಇಲ್ಲಿ ಎಲ್ಲಾರು. ಈಗ ಗೌಡ್ರೆ, ರೇಣಮ್ಮ, ಶಾರದಕ್ಕ, ಗೌಡ್ರೆ ಕೇಳಿಸ್ಕೊಳ್ರಿ ಈಗ. ನೋಡ್ ಈ ಮುದುಡಿಯಿಂದ ನಾನ್ ಬಯಸ್ಕೋಬೇಕು ಎಲ್ಲಾರ ಹತ್ರಕ್ಕೂ. ಸುಮ್ನಿರ್ಲೇ ಪ್ರೇಮಿ. ಈಗ ನ್ಯಾಯ ಅಂತ ಅಂದ್ರೆ ಹುಡುಗ ಹುಡುಗಿ ಜೀವನ ಮಾಡಕ್ಕೆ ಅವ್ರನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಡೋದೇ ಒಳ್ಳೇದು ಅಂತ ಅನಿಸ್ತತಿ. ರೇಣಮ್ಮ ಗೌಡ್ರೆ, ಈಗ ನೀವು ಮನಸ್ಫೂರ್ತಿಯಾಗಿ ಒಪ್ಕೊಂಡು
ಮಗಳನ್ನ ಅವ್ರ ಮನೆಗೆ ಬಾಳ್ವೆ ಮಾಡಕ್ಕೆ ಕಳ್ಸೋದು ನಿಮ್ಗೆ ಬಿಟ್ಟದ್ದು. ಈಗ ನಮ್ದು ಪಂಚಾಯತಿ ಕೈಯಾಗ ಏನಿಲ್ಲ, ಯಾಕೆಂದ್ರೆ ಅವರು ವಯಸ್ಸಿಗೆ ಬಂದಿರೋದ್ರಿಂದ ನಮ್ ಕೈಯಾಗೆ ಏನು ಮಾಡಕ್ ಆಗಲ್ಲ ಇದನ್ನ. ಇದ್ರಾಗೆ ನ್ಯಾಯ ಅಂತಂದ್ರೆ ಅದೇ ಇನ್ನೇನಿಲ್ಲ. ಗಂಡ ಹೆಂಡತಿ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ರಿ ಅಂತ ಆಶೀರ್ವಾದ ಮಾಡಿ ಕಳ್ಸೋದಷ್ಟೇ. ಮುಂದಕ್ಕೆ ನಿಮ್ಗೆ ಬಿಟ್ಟದ್ ನೋಡ್ರಿ. ಹ್ಞೂನ್ರಿ ಎಲ್ಲ ಚೆನ್ನಾಗಿ ಗೊತ್ತೇ ತಗೊಳ್ರಿ. ಎಲ್ಲಾರು ಪಿಲಾನ್ ಮಾಡ್ಕೊಂಡಯ್ಯ ಹಿಂಗೆ ನ್ಯಾಯ ಕೊಡ್ಬೇಕು ಅಂತಂದು ಕೊಡಕತ್ತಿರ್ತಾಳ್ರಿ. ಎಷ್ಟೇ ಆಗಲಿ ನಿಮ್ಮ ಹೆಂಡ್ತಿ ಗೆಳತಿ ಇದಲ್ಲ, ಅದಕ್ಕೆ ಹಿಂಗೆ ಮಾತಾಡಕತ್ತೀರ ಅವ್ರ ಪರವಾಗಿ. ಗೊತ್ತಾಯ್ತು ತಗೊಳ್ರಿ ಎಲ್ಲ. ರೇಣಮ್ಮ, ಮಾತು ಸ್ವಲ್ಪ ಬಿಗಿಯಾಗಿ ಹಿಡ್ಕೊಂಡು ಮಾತಾಡದ್ ಕಲಿಯಮ್ಮ. ಇಲ್ಲಿ ಯಾರೇನು ಯಾರ ಪರವಾಗಿಯೂ ಮಾತಾಡ್ತಾ ಇಲ್ಲ. ಪಂಚಾಯಿತಿ ಎಲ್ಲರಿಗೂ ಒಂದೇಯ. ನ್ಯಾಯ ಅಂದ್ರೆ ಇಡೀ ಊರಿಗೆ ಒಂದೇಯ. ಯಾರ್ ತಪ್ಪಿರುತ್ತೋ ಅವ್ರ ತಪ್ಪು, ಯಾರು ಸರಿ ಇರುತ್ತೋ ಅವ್ರು ಸರಿ. ಇಲ್ಲಿ ಅವ್ರಿಗೊಂದು ಇವ್ರಿಗೊಂದು ಭೇದ ಭಾವ ಮಾಡೋ ಅಂತ ಜಾಗ ಅಲ್ಲ ಇದು. ನೀವು ಆ ಥರ ಎಲ್ಲ ಮಾತಾಡಬಾರ್ದು ನೀವು. ನೋಡ್ರಿ ಊರ್ನವ್ರೆ, ಎಲ್ಲಾರ ಮುಂದನೂ ಹೇಳಕತ್ತೇನ್ರಿ, ಈ ಹುಡುಗ ಈ ಹುಡುಗಿ ಮದುವೆಯಾಗಿ ಆಗಿದಾರ ಅಲ್ಲಯ್ಯ, ಇನ್ನ ಜೀವನ ಮಾಡ್ಕೊಂಡು ಹೋಗೋದು ಅವ್ರಿಗೆ ಬಿಟ್ಟದ್ದು. ಇದ್ರೊಳಗೆ ಊರಿನ ಮುಖಂಡರದ್ದು ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ. ಇದಕ್ಕೆ ನಿಮ್ಮೆಲ್ಲರದು ಸಹಕಾರ ಬೇಕು. ಹಂಗೇನೆಯಾ ಈ ಹುಡುಗ ಹುಡುಗಿ ಜೀವನ ಮಾಡ್ಬೋದು ಅಂತಂದು ಪಂಚಾಯತಿ ಕಡೆಯಿಂದನೂ ನಾವು ಹೇಳ್ತಾ ಇದೀವಿ. ಯಾಕೆಂದ್ರೆ ವಯಸ್ಸಿಗೆ ಬಂದಿದ್ದಾರೆ ಇವರು ಇಬ್ರದ್ದು. ಏಜು ಕರೆಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಜೀವನ ಮಾಡಕ್ಕೆ. ಇಷ್ಟ ಹೇಳಿ ಪಂಚಾಯತಿನ ಇವತ್ತಿಗೆ ಮುಗಿಸ್ತಾ ಇದ್ದೇನ್ರಿ. ರೀ ನಡೀರಿ, ಮುಗೀತಿಲ್ಲಿಗೆ. ನಮಗೆ ಇವತ್ತಿಗೆ ಮಗಳು ಸತ್ತೋದ್ಲ ಅಂತ ನೀರು ಹಾಕಿನ ನಡ್ರಿ. ಇನ್ನೇನೈತಿ, ಇದೇ ಲಾಸ್ಟ್. ಇನ್ಮೇಲೆ ನೀನು ನಮ್ಮನೆ ಬರಬೇಡ, ನಾವು ನಿಮ್ಮನೆ ಬರಬೇಡ. ನೀನು ನಮ್ಮ ಮಗಳೇ ಅಲ್ಲ. ಇಲ್ಲಿಗೆ ಮುಗೀತು ನನ್ನ ನಿನ್ನ ಸಂಬಂಧ. ಮೇಲೆ ಅವ್ವ ಅಂತ ಬಂದು ಆಮೇಲೆ ಸರಿ ಇರೋದಲ್ಲ ನೋಡು. ನಡೀರಿ ಹೋಗೋಣ. ಅವ್ವ ಅಪ್ಪ ನಿಂತ್ಕೊಳ್ರವ. ನೀವೇ ಆಶೀರ್ವಾದ ಮಾಡಿ ನನ್ನ ಗಂಡನ ಮನೆ ಕಳಿಸ್ಬೇಕು. ನೀವೇ ಹಂಗಂದ್ರಿ ಹಂಗವ. ಥೂ, ನಿನ್ನಂತ ಮಗಳು ಹುಟ್ಟೆ ಇಲ್ಲ ಅಂತ ಅನ್ಕೊಂಬಿಡ್ತಾವ ನಾವು. ಆಶೀರ್ವಾದ ಬೇಕಂತ ಆಶೀರ್ವಾದ. ಹೋಗು, ಕಟ್ಕೊಂಡದಿಯಲ್ಲ ಹೋಗು ಅವನ ಜೊತೆಗೆ ಹಿಂದೆ.